ಮಂಡ್ಯದ ಪರಿಸ್ಥಿತಿ ಇವತ್ತು ರೈತರು ಯಾವ ರೀತಿ ಇದ್ದಾರೆ ಅಂತಂದರೆ ಕಬ್ಬು ತರಗೆ ಹಂಗೆ ಒಣಗೋಗಿದ್ದಾರೆ, ಹಂಗೆ ರೈತರು ಸಹ ಒಣಗೋಗುವಂಥ ಪರಿಸ್ಥಿತಿಗೆ ಮಂಡ್ಯ ಜಿಲ್ಲೆ ರೈತರೆಲ್ಲ ಬಂದಿದ್ದೀವಿ. ಈ ಭಾಗದ ಶಾಸಕರುಗಳು ರೈತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಶಾಸಕರುಗಳು ಇವತ್ತು ಫಾರಿನಲ್ಲಿ ಕೂತ್ಕೊಂಡಿದ್ದಾರೆ. ರೈತರ ಸಮಸ್ಯೆ ಏನಿದೆ, ಈ ಕಬ್ಬು ಏಕೆ ಒಣಗೋಗಿದೆ, ನೀರು ಯಾಕೆ ಬಿಡಿಸ್ಲಿಲ್ಲ ಅನ್ನುವಂಥ ಚಿಂತನೆಯನ್ನು ಮಾಡ್ದೇ ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟಂಥ ರೈತ ಸಂಘದ ದರ್ಶನ್ ಪುಟಾಣಿಯವರು ಇವತ್ತು ಫಾರಿನಲ್ಲಿ ಕೂತ್ಕೊಂಡು ರೈತರ ಮನೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸರ್ಕಾರ ಈ ಕೂಡಲೇ ಬರ ಪರಿಹಾರ ಅಂತ ಘೋಷಣೆ ಮಾಡಿ ರೈತರಿಗೆ ಪರಿಹಾರವನ್ನು 1 ಎಕರೆ ಕಬ್ಬಿಗೆ 1 ಲಕ್ಷ ಖರ್ಚು ಮಾಡಿದ್ದಾರೆ. ಅದಕ್ಕೆ ಡಬಲ್ 2 ಲಕ್ಷ ದುಡ್ಡುಗಳನ್ನು ಪರಿಹಾರವಾಗಿ ನೀಡಬೇಕು. ತೆಂಗಿನ ಮರಗಳು ಅವು ಫ್ಯೂಚರ್ ಒಂದು 60-70 ವರ್ಷ ಆಯುಸ್ ಇರ್ತಕ್ಕಂಥ ತೆಂಗಿನ ಮರಗಳು ಒಣಗೋಯ್ತಾ ಇದೆ. ಒಂದು ತೆಂಗಿನ ಮರಕ್ಕೆ ಕನಿಷ್ಠ 1 ಲಕ್ಷ ರೂಪಾಯಿಯನ್ನು ಪರಿಹಾರವನ್ನು ರೈತರಿಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ. ರೈತ ಮೋರ್ಚಾ ಮಂಡ್ಯ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯ ರೈತರ ಪರ ನಿಂತಿದೆ ಅನ್ನುವಂಥಕ್ಕೋಸ್ಕರವಾಗಿ ನಾವು ಇವತ್ತು ರೈತರ ಬಳಿಗೆ ಬಂದು ಕಬ್ಬನ್ನು ಮತ್ತು ಒಣಗೋಗಿರ್ತಕ್ಕಂಥ ಭತ್ತವನ್ನು ವೀಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ದಯಮಾಡಿ ಶಾಸಕರು ಮತ್ತು ಸಚಿವರುಗಳಲ್ಲಿ ನಾವು ಮನವಿ ಮಾಡ್ತಾಯಿದ್ದೇವೆ. ಈ ಕೂಡಲೇ ಇರುವಂಥ ನೀರಿನಾರು ಕೆರೆ ಕಟ್ಟೆಗಳಿಗೆ ಬಿಟ್ಟು ದನ ಕರುಗಳು ಕುಡಿಯೋಕ್ಕೆ ನೀರ್ಗಾರ ಕುಡಿ, ದೀರ್ಘ ಬೆಳೆಗಳಾದಂಥ ಅಡಿಕೆ, ತೆಂಗು, ಬಾಳೆ ಈ ಥರದವನ್ನ ಉಳಿಸೋಕ್ಕೋಸ್ಕರವಾಗ ನೀರಾರು ಬಿಡಿ ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ಇನ್ನು 3 ದಿವಸದೊಳಗೆ ನೀರನ್ನು ಬಿಡಲಿಲ್ಲ ಅಂತಂದರೆ ಈ ಒಣಗೋಗಿರೋ ಕಬ್ಬಿನ ಗದ್ದೆ ಒಳಗೆ ರೈತರು ಬೆಂಕಿ ಹಾಕೊಂಡು ಆತ್ಮಹತ್ಯೆ ಪ್ರಯತ್ನಗಳನ್ನ ನಾವು ಮಾಡಲೇಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಮ್ಮ ಮಂಡ್ಯ ಬಿಜೆಪಿಯಿಂದ ನೇರವಾಗಿ ಎಚ್ಚರಿಸ್ತಾ ಇದ್ದೇವೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.